ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾವು ಹೋಗ್ತಾ ಇರೋದು ತಿರುಪತಿಗೆ. ನಮ್ಮ ಒಂದು ಡೇ ಸ್ಟಾರ್ಟ್ ಆಗ್ತಿರೋದು ನಮ್ಮ ಕಾರಿಂದ, ಅಂದರೆ ರೆಕಾರ್ಡ್ ಮಾಡ್ತಾ ಇರೋದು. ಆಲ್ರೆಡಿ ಮನೆಯಲ್ಲಿ ಪೂಜೆ ಮಾಡಿ, ಗಾಡಿಗೂ ಪೂಜೆ ಮಾಡಿ ಇವಾಗ ನಾವು ತಿರುಪತಿಗೆ ಹೊರಟಿದ್ದೀವಿ. ಪಪ್ಪ ಮಮ್ಮ ನಮ್ಮ ಮನೇಲೇ ಇದ್ದಾರೆ. ಆ್ಯಕ್ಚುಲಿ ಯೂಶ್ವಲಿ ಹೆಂಗಿರ್ತಾ ಇತ್ತು, ನಾವು ಹ್ಯಾಪಿನ ತೊಗೊಂಡೋಗಿ ಪಪ್ಪ ಮಮ್ಮ ಮನೆಗೆ ಬಿಡ್ತಾ ಇದ್ವಿ. ಬಟ್ ಇವಾಗ ಇಲ್ಲ, ಅವರೇ ನಮ್ಮ ಮನೆಗೆ ಬಂದಿದ್ದಾರೆ. ನಮಗೆ ಬಿಗಿನಿಂಗ್ ಆಫ್ ದ ಮಂತ್ ಡಿಸೆಂಬರಲ್ಲಿ ಹುಷಾರಿದ್ದಿಲ್ಲ, ಅವಾಗ ಅವ್ರು ಬಂದಿದ್ದು. ನಾವು ಇನ್ನೂ ಒಂದು ವಾರ ಇರು, ಇನ್ನೂ ಒಂದು ದಿನ ಇರು, ಹಂಗೆ ಇಸ್ಕೊಂಡು ಇವಾಗ ಡಿಸೆಂಬರ್ 19th ಆಗಿದೆ. ಎನಿವೇಸ್, ಇವಾಗ ನಾವು ಹೋಗ್ತಾ ಇರೋದು ಎಲ್ಲಿಗೆ ಬೇಬಿ? ಗೋವಿಂದ ಗೋವಿಂದ. ತಿರುಪತಿಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ನಾವಿಲ್ಲಿ ಇದ್ದೀವಿ ಇನ್ನ ಬೆಂಗಳೂರಿನಲ್ಲಿ. ಈ ಒಂದು ಟ್ರಾಫಿಕ್ ಹೋಗ್ತಾ ನಾವು ಹಂಗೆ ಬ್ರೇಕ್ಫಾಸ್ಟ್ ತಿನ್ಕೊಂಡು ಪ್ರಾಬಲಿ ವಿಲ್ ಟಾಕ್ ಮೋರ್. ಇವಾಗ ಒಂದು ಸ್ವಲ್ಪ ದೇವರ ಸಾಂಗ್ಸ್ನ ಕೇಳಿಸಿಕೊಂಡು ನಾವು ಹೊರಡೋಣ. ಓಕೆನಾ? ಬಾಯ್ ನಾವು. ಎಷ್ಟು ಚಳಿ ಇದೆ ಗೊತ್ತಾ ಬ್ಯಾಂಗ್ಳೂರು. ಓ ಮೈ ಗಾಡ್, ಲುಕ್ ಅಟ್ ದಿಸ್. ಹೆಂಗಿದೆ ಅಂದರೆ ಫುಲ್ ಫಾಗು. ನಾನು ಸಾಕ್ಸ್ ಎಲ್ಲ ಹಾಕೊಂಡು ಕುತ್ಕೊಂಡು ಬಿಟ್ಟಿದ್ದೀನಿ. ನಾನು ಎಷ್ಟು ಪುಟಾಣಿ ಕಾಲು ನೋಡಿ. ಇದು ನಮ್ಮ ಹ್ಯಾಪಿ ಫೇವ್ರೆಟ್ ಸಾಕ್ಸ್. ಇಲ್ಲಿ ಪೆಟ್ರೋಲ್ ಹಾಕ್ಸ್ತಾ ಇದ್ದೀವಿ, ಬಟ್ ಲುಕ್ ಅಟ್ ದಿಸ್. ಮೈಯೆಲ್ಲ ನಡುಗ್ತಾ ಇದೆ, ಹಂಗೆ ಫುಲ್ ಚಳಿ ಆಗ್ತಾ ಇದೆ. ಹೋಗ್ತಾ ಅಲ್ಲೇ ಹೈವೇಲಿ ಬ್ರೇಕ್ಫಾಸ್ಟ್ ತಿನ್ನೋಕ್ಕೆ ಅಂತ ಸ್ಟಾಪ್ ಮಾಡಿ ತಿಂದಿದ್ದು. ಬಟ್ ಲುಕ್ ಎಟ್ ದಿಸ್, ಹೇಗೆ ಕೊಡ್ತಾರೆ ಇದ್ದಾರೆ ಗ್ಲಾಸ್ಗಳೆಲ್ಲ. ನಾವು ಹೆಂಗೆ ಕುಡಿಯೋಕ್ಕೆ ಸಾಧ್ಯ? ನಾನು ಆಮೇಲೆ ಫುಲ್ಲು ಜಗಳ ಆಡಿ ನನಗೆ ಪೇಪರ್ ಕಪ್ ಆದರೂ ಕೊಡಿ ಅಂದ್ಬಿಟ್ಟು ಪೇಪರ್ ಕಪ್ ಹಾಕ್ಕೊಂಡು ತೊಗೊಂಡಿದ್ದು ರಿಟರ್ನ್ ತೊಗೊಳ್ತಾ ಇಲ್ಲ. ಸೊ ಅಟ್ಲೀಸ್ಟ್ ಯಾಕೆ ವೇಸ್ಟ್ ಮಾಡಬೇಕು ಅಂತ ಪೇಪರ್ ಕಪ್ಗೆ ಹಾಕ್ಕೊಂಡು ನಾವು ಕುಡಿದ್ವಿ. ಬಟ್ ತುಂಬ ಅಂದರೆ ತುಂಬ ಬೇಜಾರಾಯಿತು. ದುಡ್ಡು ಕೊಡ್ತೀವಿ ತಾನೇ, ದುಡ್ಡು ಕೊಟ್ಟರು ನಮಗೆ ಚೆನ್ನಾಗಿರೋ ಊಟ ನಮಗೆ ಬೇಕಾಗಿದ್ದು ಸಿಗಲ್ಲ ಅಂತಂದರೆ ಅದು ಕ್ಲೀನಾಗಿ ಅಂದರೆ ಎಷ್ಟು ಬೇಜಾರಾಗುತ್ತೆ ಅಲ್ವಾ? ನೀವೇ ಹೇಳಿ. ರೂಮ್ ನೋಡೋಕೆ ಬಂದಿದ್ದೀವಿ ನಾವು. ಇವಾಗ ನನ್ನ ಹಸ್ಬೆಂಡ್ ಹೋಗಿದ್ದಾರೆ ರೂಮ್ ನೋಡ್ಕೊಂಬರೋದಕ್ಕೆ. ಹೇಗಿದೆ, ಇಫ್ ಇಟ್ ಇಸ್ ಗುಡ್, ಮೂವ್ ಆಗೋಣ ಅಂತ, ಅಂದರೆ ಕ್ವಿಕ್ಕಾಗಿ ರೆಡಿ ಆಗೋಣ ಅಂತ. ಇದು ಒಂದು ತಿರುಪತಿಲಿ ಗ್ರ್ಯಾಂಡ್, ರಾಮ ಗ್ರ್ಯಾಂಡ್ ಅಂತ ಟೌನ್ ಹೌಸ್ ಅಂತ. ಹೋಪ್ಫುಲಿ ರೂಮ್ ಚೆನ್ನಾಗಿರುತ್ತೆ ಅಂತ ಬುಕ್ ಮಾಡಿದ್ವಿ ಮುಂಚೆನೇ. ನನ್ನ ಫ್ರೆಂಡ್ ಕೂಡ ಇವಾಗ ಸಜೆಸ್ಟ್ ಮಾಡಿದ್ದಾಳೆ. ಅದು ಕೂಡ ಅವಳು ಕಳಿಸಿದ ರೂಮು, ನಾವು ಆಲ್ರೆಡಿ ಬುಕ್ ಮಾಡಿರೋದು ರೂಮು ಒಂದೇ ಇದೆ. Anyways, let's go and yeah, let's see. And ನಂದು ಆ್ಯಕ್ಚುಲಿ ತಿರುಪತಿಗೆ ಅಂತ ಇವತ್ತು ನಾನು ಇಟ್ಕೊಂಡಿರೋ ಸಾರಿ ಈಸ್ ಸೋ ಗುಡ್. ಐ ವಿಲ್ ಶೋ ಯು ಗೈಸ್. ನಿಮಗೆ ಅಂದರೆ ನೀವು ನೋಡಿದ್ದೀರಾ ಅದು ರೆಡ್ ಸ್ಯಾರಿ ಅಂತ. ನಾನೊಂದು ಥೀಮ್ ಥರ ಇಟ್ಕೊಂಡಿದ್ದೀನಿ, ಹೀಗೆ ರೆಡಿ ಆಗಬೇಕು ಅಂತ. ಸೊ ಪಕ್ಕ ನಾನು ಹಾಗೆ ರೆಡಿ ಆಗ್ತೀನಿ. ಆ್ಯಂಡ್ ಲೆಟ್ಸ್ ಗೋ. ಹೋಪ್ಫುಲಿ ಇದೇ ರೂಮ್ ಆಗುತ್ತೆ ಅಂತ. ನಾನು ಮೆಹಂದಿ ಎಲ್ಲ ಹಾಕ್ಸ್ಕೊಂಡಿದ್ದೀನಿ ನೋಡಿ. ಆ್ಯಕ್ಚುಲಿ ನೆನ್ನೆ ಹಾಕ್ಕೊಂಡಿದ್ದು 1.5 hour ಅಷ್ಟೇ ನಾನು ಬಿಟ್ಟಿದ್ದು. ಬಟ್ ಅಂದರೆ ಇಷ್ಟು ಕಲರ್ ಬಂದು ಕಾಲಿಗೆಲ್ಲ ಮೆಹಂದಿ ಹಾಕ್ಕೊಂಡಿದ್ದೀನಿ. ಇನ್ಫ್ಯಾಕ್ಟ್ ಲೈಕ್ ಪ್ರಾಪರ್ ಥರ ಬ್ರೈಡಲ್ ಫೀಲ್ ಇರಲಿ ಅಂತ. ಮತ್ತೆ ಮದುವೆ ಆಗೋಕ್ಕಾಗಲ್ಲ, ಬಟ್ ಮತ್ತೆ ಮದುವೆ ಆಗೋ ಥರ ರೆಡಿ ಆಗ್ಬೋದಲ್ವಾ, ಅದಕ್ಕೆ. ಸೊ ಲೆಟ್ಸ್ ಗೋ. ಹೀಗೆ ಕಾಣಿಸ್ತಾ ಇದೆ ನನ್ನ ಕಾಲಿಗೆ ಹಾಕೊಂಡಿರೋ ಮೆಹಂದಿ. ತುಂಬ ಡಾರ್ಕಾಗಿ ಬಂದಿದೆ. ಹಲೋ ಗೈಸ್, ವಿ ಜಸ್ಟ್ ರೀಚ್ ಹೋಮ್. ಓ ಗಾಡ್, ವಾಟ್ ಆಮ್ ಐ ಟಾಕಿಂಗ್? ಹಲೋ ಗೈಸ್, ಇವಾಗ ನಾವು ರೂಮಿಗೆ ಬಂದಿದ್ದೀವಿ. ಇದು ನಮ್ಮ ರೂಮ್. ಎಲ್ಲ ಇಲ್ಲೇ ಇಟ್ಟಿದ್ದೀವಿ ಆಲ್ರೆಡಿ. ನನ್ನ ಹಸ್ಬೆಂಡ್ ಇರೋ 2 ಪಿಲೋ ಸಾಲದು ಅಂತ ಇನ್ನೂ 2 ಪಿಲೋ ಕೇಳಿದ್ದಾರೆ, ಯಾಕೆಂದರೆ ಅವರು ಟಾಪಲ್ಲಿ ಮಲ್ಕೋಬೇಕಂತೆ. ಆ್ಯಂಡ್ ದಟ್ಸ್ ದ ವಾಶ್. ಯಾ ಓಕೆ ಥರ ಇದೆ. ಫುಲ್ 1 ಡೇ ಅಲ್ಲ, ಸೊ ಓಕೆ ಥರ ಇದೆ. ಇವಾಗ ನಾವು ಕ್ವಿಕ್ಕಾಗಿ ರೆಡಿಯಾಗಿ, ಆ್ಯಂಡ್ ದಿಸ್ ಇಸ್ ಮೈ ಔಟ್ಫಿಟ್. ಇವತ್ತು ನಾನು ಹಾಕ್ಕೊಂಡಿದ್ದು ಇದು. ಎಷ್ಟು ಚೆನ್ನಾಗಿದೆ ನೋಡಿ. ಇಗ್ನೋರ್ ದ ಡಸ್ಟ್ಬಿನ್. ನಮಗೆ 1 o'clock ಇರೋದು ದರ್ಶನ. ಸೊ ಬೇಗ ರೆಡಿಯಾಗಿ ನಾವು ಹೊರಡಬೇಕು. ಹೋಗ್ತಾ ಮಾತಾಡ್ಕೊಂಡು ಹೋಗೋಣ, ಓಕೆನಾ? ಸ್ವಲ್ಪ ಫ್ರೆಶ್ ಅಪ್ ಆಗೋಣ ಇವಾಗ. ಬಾಯ್. ನಾವು ದೇವಸ್ಥಾನಕ್ಕೆ ಹೋಗೋದಕ್ಕಿಂತ ಮುಂಚೆ ಊಟ ಮಾಡ್ಕೊಂಡು ಹೋಗ್ಬಿಡೋಣ, ಆಮೇಲೆ ಅಲ್ಲಿ ತುಂಬ ಲೇಟ್ ಆಗುತ್ತೆ ಅಂದ್ಬಿಟ್ಟು ಫುಲ್ ಮೀಲ್ಸ್ ತೊಗೊಂಡಿದ್ದೀವಿ. PS4 ಅಂತ, ತುಂಬ ಚೆನ್ನಾಗಿತ್ತು. ಹಲೋ ಹಾಯ್. ಸೊ ನಾವಿವಾಗ ಪದ್ಮಾವತಿ ಅಮ್ಮದು ದರ್ಶನ ಆಯಿತು. ನೆಕ್ಸ್ಟ್ ಇವಾಗ ಹೋಗ್ತಾ ಇರೋದು ನಾವು ವರಹಸ್ವಾಮಿ ಅವ್ರದ್ದು ದರ್ಶನ ಮಾಡಿ ಹಾಗೆ ತಿರುಪತಿ ತಿಮ್ಮಪ್ಪಂದು. ಚೆನ್ನಾಗಾಯಿತು ದರ್ಶನ. ಬಟ್ ನಾವು ಅಲ್ಲಿ 250 rupees ಟಿಕೆಟ್ ತೊಗೋಬೇಕಾಗಿತ್ತು. 2 ಸತಿ ನಮಗೆ ಈಸಿಯಾಗಿ ಸಿಕ್ತು. ಅಂದರೆ ಲೈಕ್ ತುಂಬ ಹತ್ತಿರದಲ್ಲಿ ಅಷ್ಟು ಕ್ರೌಡ್ ಇರಲಿಲ್ಲ. ಬಟ್ ಈ ಸತಿ 200 ಹೋಗಿ ಸ್ವಲ್ಪ ಅಲ್ಲಿ ಕ್ರೌಡ್ ಇದ್ದಿದ್ದರಿಂದ ಒಂದು ಸ್ವಲ್ಪ ಇದಾಯಿತು. ಬಟ್ ಇಟ್ಸ್ ಓಕೆ. ಅಮ್ಮನ ನಾವು ತುಂಬ ತುಂಬಿಸಿಕೊಂಡು ಇನ್ನು ಎನರ್ಜಿ ಹಾಗೆ ಬರ್ತಾ ಇದೆ. ಅಲ್ಲಿಂದ ಬಂದು ಹತ್ರ 20 minutes ಆದಮೇಲೆ ಐ ಆಮ್ ರೆಕಾರ್ಡಿಂಗ್, ಬಿಕಾಸ್ ದಟ್ ಎನರ್ಜಿ ವಾಸ್ ಸೋ ಡಿವೈನ್. ಅದನ್ನು ಸ್ವಲ್ಪ ಹೊತ್ತು ನಾವೇನು ಹೇಳ್ತಾರೆ ನಮ್ಮ ಬಾಡಿಗೆಲ್ಲ, ನಮ್ಮ ತಲೆಗೆಲ್ಲ ಹಾಕ್ಕೊಂಡು ಮಾತಾಡ್ತಾ ಇದ್ವಿ. ಬಟ್ ಎನಿವೇಸ್ ಇವಾಗ ಹೋಗೋಣ, ಹೇಗಿರುತ್ತೆ ನೆಕ್ಸ್ಟ್ ದರ್ಶನ ಅಂತ. ಆ್ಯಂಡ್ ಐ ಥಿಂಕ್ ಅಲ್ಲಿ ಹೋಗಾದ್ಮೇಲೆ ಫೋನ್ಸ್ ಬೇರೆ ಅಲೋವರಲ್ಲ, ವಿಚ್ ಇಸ್ ಗುಡ್. ನೋಡೋಣ ಹೇಗಾಗುತ್ತೆ ದರ್ಶನ ಅಂತ. ಸೊ ಅಲ್ಲಿ ಹೋಗಿ ಬರ್ತಾ ಮಾತಾಡೋಣ, ಓಕೆನಾ?
ಹೆಂಗೆ ಅನಿಸ್ತು ಬೇಬಿ ನಿನಗೆ ತಿರುಪತಿ ತಿಮ್ಮಪ್ಪನ ನೋಡಿ? ಸೂಪರ್. ತಿನ್ಕೊಂಡು ಹೋಗ್ತಾ ಇದೀವಿ ಇಲ್ಲಿ. ಯು ಲುಕಿಂಗ್ ಆಕ್ಚುಲಿ ಗುಡ್ ಗೊತ್ತಾ? ಹಲೋ ಹಾಯ್. ಸೊ ನಾವಿವಾಗ ದರ್ಶನ ಎಲ್ಲ ಮುಗಿಸಿ ವಾಪಸ್ ಹೋಗ್ತಾ ಇದೀವಿ. ಹೀಗಿದೆ ದಾರಿ. ಎಷ್ಟು ಕತ್ಲೆ ಇದೆ ನೋಡಿ. ಆ್ಯಂಡ್ ತುಂಬಾ ಅಂದ್ರೆ ತುಂಬಾ ಕೋಲ್ಡ್ ಇದೆ ಇಲ್ಲಿ. ಆಕ್ಚುಲಿ ಜಸ್ಟ್ ಲೈಕ್ ಬ್ಯಾಂಗ್ಳೂರ್ ವೆದರ್ ತರನೇ ಇದೆ ಅಲ್ವಾ ಬೇಬಿ? ಇಲ್ಲೂ ಇದೊಂಚೂರು ಪರವಾಗಿಲ್ಲ ಅಂತ ಅನ್ಸುತ್ತೆ. ಬಟ್ ದರ್ಶನ ಮಾತ್ರ ಸಖತ್ತಾಗಾಯ್ತು. ಶುಕ್ರವಾರ ಅಲ್ವಾ ಇವತ್ತು. ಸೊ ವಜ್ರ ವೈಡೂರ್ಯ ಇಂದ ಫುಲ್ ಸಖತ್ ಅಂದ್ರೆ ತುಂಬಾ ಚಂದ ರೆಡಿ ಮಾಡಿದ್ರು. ಅಂಡ್ ಆಸ್ ಯೂಶುವಲ್ ನನ್ನ ಹಸ್ಬೆಂಡ್ ನನ್ನ ಲಿಫ್ಟ್ ಮಾಡಿ ತೋರಿಸಿದ್ರು. ಲೈಕ್ ಅದಂತೂ ಒಂಥರ ದಟ್ಸ್ ದ ಬೆಸ್ಟ್ ಥಿಂಗ್. ನಾನಂತೂ ಎಷ್ಟೊತ್ತು ದೇವ್ರನ್ನ ನೋಡ ಆದ್ಮೇಲೆ ಹೊರಗಡೆ ನಾನು ನನ್ನ ಹಸ್ಬೆಂಡ್ ಕೈ ಇಟ್ಕೊಂಡೇನೆ ವಿ ವರ್ ಲೈಕ್ ಜಸ್ಟ್ ಟ್ರೈಂಗ್ ಟು ರೀಕಾಲ್ ದಟ್ ನಾವ್ ಏನ್ ನೋಡಿದ್ವಿ, ಹೆಂಗಿತ್ತು ಎನರ್ಜಿ ಅಂತ. ಆ ಒಂದು ಎನರ್ಜಿನೇ ಬೇರೆ. ಲಿಟ್ರಲಿ ಇಟ್ ವಾಸ್ ಸೋ 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 ಡಿವೈನ್. ನನ್ಗೇನು ನೆನಪು ಆಗ್ತಾ ಇಲ್ಲ ದೇವ್ರು ಏನೇನು ಹೆಂಗ್ ಕಾಣಿಸ್ತಿದ್ರು ಏನು ಅಂತ. ಬಟ್ ನನ್ನ ಹಸ್ಬೆಂಡ್ಗೆ ಕೆಲವೊಂದೊಂದು ಚೂರು ನೆನಪಿದೆ, ವಿಚ್ ಇಸ್ ಗುಡ್. ನಾನು ಹೇಳ್ತಾ ಇದ್ದೆ ಪಾಸ್ ಮಿ ದಟ್ ಎನರ್ಜಿ ಹಂಗಾದ್ರೆ ಅಂತ ಅಂದ್ಬಿಟ್ಟು ಅಂತ. ಸೊ ಚೆನ್ನಾಗಿತ್ತು. ಈಗ ನಾವು ತಿನ್ನಕ್ ಹೋಗ್ತಾ ಇದೀವಿ ಏನಾದ್ರು. ಇವಾಗ ಸದ್ಯಕ್ಕೆ ಚಾಟ್ಸ್ ತರ ತಿಂದ್ವಿ ಅಂಡ್ ಏನು ಪರ್ಚೇಸ್ ಮಾಡಿಲ್ಲ. ಬಿಕಾಸ್ ಲಾಸ್ಟ್ ಟೈಮ್ ನಾನು ಇಲ್ಲಿ ತುಂಬಾನೇ ನಾಮ ಹಾಕ್ಸ್ಕೊಂಡಿದ್ದೆ. ಲೈಕ್ ಹೋಗಿ ಬಂದಿನೇ ಒಂದು 5,000 ಇಲ್ಲೇ 500 ರೂಪಾಯಿ ಅವ್ರಿಗೆ ಇವ್ರಿಗೆಲ್ಲ ಒಂದೊಂಥರ ತುಂಬಾ ನಾಮ ಆಗೋಗ್ಬಿಟ್ಟಿತ್ತು. ಅದಕ್ಕೆ ಈ ಸತಿ ಲೈಕ್ ತುಂಬಾನೇ ಪ್ರಿಪೇರ್ ಆಗಿ ಬಂದಿದ್ವಿ. ಯಾವುದೇ ಕಾರಣಕ್ಕೂ ನಾವು ದುಡ್ಡು ಬಿಚ್ಚಬಾರ್ದು, ಸುಮ್ಮನೆ ಎಲ್ಲರೂ ಕೇಳಿದ ತಕ್ಷಣ ಕೊಡಬಾರ್ದು ಅಂತ. ಸೊ ಅದಕ್ಕೆ ನಾವು ಇವಾಗ ಇಲ್ಲಿ ಹೊರಗಡೆ ಇವಾಗ ಹೋಗ್ತಾ ಇದೀವಿ. ಇದು ಏನಂತಾರೆ ಇದು? ಇವಾಗ ನಾವಿಲ್ಲಿರೋದು ಬೆಟ್ಟ ತಾನೇ ಇದು. ಈ ಬೆಟ್ಟನ ಇಳಿಬೇಕು. ವಿತಿನ್ 12 o'clock ಒಳಗಡೆ ನಾವು ಇಳಿಬೇಕು. ಇಲ್ಲ ಅಂತಂದ್ರೆ ಲಾಕ್ ಅಲ್ಲ. ಬೆಳಗಿನ ಜಾವ 3 ಗಂಟೆ. ಸೊ ಬೆಳಗಿನ ಜಾವ ಇಲ್ಲ ಅಂತಂದ್ರೆ ಬೆಳಗಿನ ಜಾವ 3 ಗಂಟೆವರೆಗೂ ಇಲ್ಲೇ ಇರ್ಬೇಕಾಗತ್ತೆ. ಸೊ ದಟ್ಸ್ ದ ಥಿಂಗ್ ಹಿಯರ್. ಸೊ ಅದಕ್ಕೆ ನಾವಿಲ್ಲಿ ಹೊರಟಿದೀವಿ. ನಾವೇನು ತಗೊಳ್ಳಿಲ್ಲ, ಜಸ್ಟ್ ಲಡ್ಡು ತಗೊಂಡಿದೀವಿ. ಆ್ಯಂಡ್ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿತ್ತು. ಟಿಕೆಟ್ ಬುಕ್ ಮಾಡಿದ್ವಿ. ಐ ಥಿಂಕ್ ನನಗೆ ಮತ್ತೆ ಸಾಕಾಗ್ತಾ ಇಲ್ಲ, ಇನ್ನೂ ಬುಕ್ ಮಾಡಿ ಇನ್ನೂ ಮತ್ತೆ ಬರಬೇಕು ಅಂತ ಅನ್ಸುತ್ತೆ. ಯಾವಾಗಲೂ ಅಂದ್ಕೊಳ್ತೀನಿ ಒಂದೇ ಸತಿ ಒಂದು 3-4 ದಿನಕ್ಕೆ ಹಾಗಂಗೆ ಬುಕ್ ಮಾಡಿದ್ರೆ ದಿನ ಬಂದು ದರ್ಶನ ಮಾಡೋದು ಹೋಗೋದು ಹಂಗೆ ಮಾಡ್ಬೋದು ಅಂತ. ಬಟ್ ನಮಗೂ ಟೈಮ್ ಎಲ್ಲ ಬೇಕಲ್ಲ, ಎಲ್ಲ ಕಡೆ ಸಿಗಬೇಕಲ್ಲ ಟೈಮ್, ರಜಾನೂ ಕೊಡಬೇಕಲ್ಲ ನಮ್ಮ ಆಫೀಸ್ಗಳಲ್ಲಿ. ಬಟ್ ಎನಿವೇಸ್ ತುಂಬ ಚೆನ್ನಾಗಿತ್ತು. ಫಸ್ಟ್ ಹೋಗೋಣ, ತಿನ್ನೋಣ, ಮಾತಾಡೋಣ ಜಾಸ್ತಿ. ಆ್ಯಂಡ್ ನಾನು ಕೂಡ ನೋಡಿ ಹೇಗೆ ಚಂದ ಕಾಣಿಸ್ತಾ ಇದ್ದೀನಿ. ನಾನು ರೂಮಿಗೆ ಹೋಗ್ಬೇಕು. ಎಷ್ಟು ಕತ್ಲೆ ಇದೆ ಅಂದರೆ ನೋಡಿ, ಎಷ್ಟು ಕತ್ಲೆ ಇದೆ. ಐ ಡೋಂಟ್ ನೋ ನನ್ನ ಹಸ್ಬೆಂಡ್ ಅದು ಎಷ್ಟು ಚಂದ ಡ್ರೈವ್ ಮಾಡ್ತಾರೆ ಅಂತ. ಬಟ್ ಸೊ ಲೆಟ್ಸ್ ಗೋ ಫಾಸ್ಟ್ ಆ್ಯಂಡ್ ತಿನ್ಬಿಟ್ಟು ರೂಮ್ಗೆ ಹೋಗಿ ಮಾತಾಡೋಣ. ಇಲ್ಲ ಅಂತಂದ್ರೆ ನಾಳೆ ಬೆಳಿಗ್ಗೆ ಮಾತಾಡೋಣ. ಓಕೆ ಬಾಯ್ ನಾವ್. ಸೊ ನಾವಿವಾಗ ಚೆಕ್ಔಟ್ ಮಾಡಿ ಹೋಗ್ತಾ ಇದ್ದೀವಿ ನೆಕ್ಸ್ಟ್ ಡೇ. I'm wearing the same dress. It's very nice guys. ನಾನು ಮೆಹಂದಿ ಹಾಕೊಂಡಿದ್ದೀನಿ ಕಾಲಿಗೆ, ಕೈಗೆ ಮೆಹಂದಿ. ಯೋ ಹಸ್ಬೆಂಡ್ ಗ್ಲಾಸ್ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದಾರೆ ಹೋಗೋದಕ್ಕಿಂತ ಮುಂಚೆ. ಆ್ಯಂಡ್ ನಾನು ಇಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ. ಶೇಡ್ ಅಂದರೆ ತುಂಬ ಇಷ್ಟ. ಆ್ಯಂಡ್ ದಿಸ್ ಇಸ್ ಮೈ ಫೇವ್ರೆಟ್ ಗ್ಲಾಸ್ ಬಿಕಾಸ್ ನಮ್ಮ ಪಪ್ಪ ನನಗೆ ಕೊಟ್ಟಿದ್ದು. ಆ್ಯಂಡ್ ಇದು ಬಂದು ಝಾರಾ ಇಂದ. ನಮ್ಮ ಅಪ್ಪ ಝಾರಾಗ ಹೋಗಿ ತೊಗೊಂಬಂದು ನನಗೆ ಕೊಟ್ಟಿದ್ದಾರೆ. ಗೊತ್ತಿಲ್ಲ ನಮ್ಮ ಅಪ್ಪ ಹೆಂಗೆ ಹೋದ್ರು ಹೆಂಗೆ ತಂದರು ಅಂತ. ಬಟ್ ದಿಸ್ ಇಸ್ ಫ್ರಮ್ ಝಾರಾ ಆ್ಯಂಡ್ ಇಟ್ಸ್ ಗಿವನ್ ಬೈ ಮೈ ಡ್ಯಾಡ್. ಇದ್ರದ್ದು ನಾನು ಪೌಚ್ ಏನಂತಾರೆ ಅದನ್ನು ನಾನು ಶಿರ್ಡಿಲಿ ಕಳ್ಕೊಂಬಿಟ್ಟೆ. ಶಿರ್ಡಿಗೆ ಹೋಗಿದ್ದೆ ಆವಾಗ ಇದ್ರದ್ದು ಪೌಚ್ ಕಳ್ಕೊಂಡೆ ನಾನು ಝಾರಾದು. ಬಟ್ ಇಟ್ಸ್ ಓಕೆ, ಗ್ಲಾಸ್ ಸೇಫಾಗಿ ಉಳ್ತಲ್ಲ. ಯಾಕೆ ನಾನು ಗ್ಲಾಸ್ ಹಾಕ್ಕೊಂಡಿದ್ದೆ, ಪೌಚ್ ಅಲ್ಲೇ ಎಲ್ಲೋ ಬಿಟ್ಟೆ. ಸೊ ಗ್ಲಾಸ್ ನನ್ನ ಕೈಲಿತ್ತು. ಇಟ್ ಹ್ಯಾಪನ್ಸ್ ಗೈಸ್, ಇಟ್ ಹ್ಯಾಪನ್ಸ್. ಸೊ ಇವಾಗ ನಾವು ಹೋಗ್ತಾ ಇರೋದು ತಿನ್ನೋದಕ್ಕೆ. ಸೊ ಫಸ್ಟ್ ತಿಂದು ಆ್ಯಂಡ್ ದೆನ್ ಇಸ್ಕಾನ್ಗೆ ಹೋಗೋ ಪ್ಲ್ಯಾನ್ ಇದೆ. ಅದಾದಮೇಲೆ ಶುದ್ಸಿ ಹೇಗೆ ನಾವು ಕಾಳಹಸ್ತಿಗೆ ಹೋಗೋದಾ ಅಥವಾ ಡೈರೆಕ್ಟ್ ಬ್ಯಾಂಗ್ಳೂರಿಗೆ ಹೋಗೋದಾ ಅಂತ. ಯಾಕೆಂದರೆ ಕಾಳಹಸ್ತಿ ಹೋಗಬೇಕು ಅಂದರೆ ಹಿಂದೆ ಹೋಗಿ ಆ್ಯಂಡ್ ದೆನ್ ಅಂದರೆ ಮತ್ತೆ ಮುಂದೆ ಹೋಗೋದಂತ. ಸೊ ನೋಡಬೇಕು ಹೇಗಾಗುತ್ತೆ ಅಂತ. ಐ ಶುಡ್ ಆಸ್ಕ್ ಮೈ ಹಸ್ಬೆಂಡ್ ಅವ್ರಿಗೇನಿದೆ ಪ್ಲ್ಯಾನ್ ಅಂತ. ನಾವು ನೋಡಿಕೊಂಡು ವಿ ವಿಲ್ ಡಿಸೈಡ್. ಸೊ ನೆಕ್ಸ್ಟ್ ಇವಾಗ ಹೋಗೋಣ ಬ್ರೇಕ್ಫಾಸ್ಟ್ ತಿನ್ನೋಕ್ಕೆ. ಬಾಯ್ ನಾವು. ನನ್ನ ಹಸ್ಬೆಂಡ್ ನನ್ನ ಮೂರ್ತಿ ಮೇಲೆ ನೀರು ಹಾಕೋಕ್ಕಾಗಲ್ಲ ಅಂತ ನನ್ನ ಮೇಲೆ ಹಾಕ್ತಾ ಇದ್ದಾರೆ ಇಲ್ಲಿ.
ಅದು ಶ್ರೇಯಾ ಅಂತ ಕೂಗಿ ನಂಗೆ ನೀರು ಹಾಕ್ತಾ ಇರೋದು. ಹ್ಯಾಪಿನಾ ನೀರು ಹಾಕಿದ್ದು? ಹ್ಯಾಪಿನಾ ನೀರು ಹಾಕಿದ್ದು? ನಿನ್ ಮೇಲೆ ಹಾಕಿದ್ನಾ? ಬಟ್ ಹಾಕ್ತೆ ತಾನೇ. ವಿಂಡ್ಶೀಲ್ಡ್ ತೊಳಿಬೇಕಾಗಿತ್ತು, ಓಕೆ ಅದಕ್ಕೆ ಹಾಕ್ತೆ. ಬಾಯ್ ಸರ್, ಥ್ಯಾಂಕ್ ಯು ಸರ್. ಪಾಪ ಕೈಂಡ್ ಗೈ. ಗೈಸ್, ನಾವಿಲ್ಲಿ ಇಸ್ಕಾನಿಗೆ ಬಂದಿದ್ದೀವಿ. ಇಲ್ಲೇ ತಿರುಪತಿಲಿ ಎಷ್ಟು ಚೆನ್ನಾಗಿದೆ ಗೊತ್ತಾ. ಅಂಡ್ ಇಲ್ಲಿ ಹನುಮಾನ್ ಇದ್ದಾರೆ ನೋಡಿ. ಜೈ ಶ್ರೀರಾಮ್. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ ರಾಮ ರಾಮ ಹರೇ ಹರೇ. ಆ ಒಂದು ಮಂತ್ರ ಹೇಳಕ್ಕೆ ಮತ್ತೆ ಕೇಳಕ್ಕೆ ಎಷ್ಟು ಸಿಹಿ ಅಂತ ಅನ್ಸುತ್ತೆ ಅಲ್ವಾ. ಕೃಷ್ಣನ್ ತರ. ಕೃಷ್ಣ ಒಂದೇ ಜಗದ್ಗುರು ಅಂದ್ರೆ ವಿಶ್ವಕ್ಕೆ, ಜಗತ್ಗೆ ದಾರಿ ತೋರ್ಸೋನು ಶ್ರೀಕೃಷ್ಣ. ನಾನು ಚಿಕ್ಕ ವಯಸ್ಸಿಂದ ನನಗೆ ಏನೇ ಕಷ್ಟ ಬರಲಿ, ಎಷ್ಟೇ ಸುಖ ಇರಲಿ, ಹೇಳ್ತಾ ಇದ್ದಿದ್ದು ಒಂದೇ ಶ್ಲೋಕ, ಹರೇ ಕೃಷ್ಣ ಶ್ಲೋಕ. ಶ್ರೀಕೃಷ್ಣ ಯಾರಿಗಿಷ್ಟ ಇಲ್ಲ, ಎಲ್ಲರಿಗೂ ಇಷ್ಟ. ಹಾಗೆ ನನಗೂ ಕೂಡ ತುಂಬಾ ಇಷ್ಟ. ನಮ್ಮ ಒಂದು ಭಾಗ್ಯನೋ ಸೌಭಾಗ್ಯನೋ ಗೊತ್ತಿಲ್ಲ, ತಿರುಪತಿಲಿರೋ ಇಸ್ಕಾನ್ಗೆ ಹೋಗ್ಬೇಕು ಅಂತ ತುಂಬಾ ದಿನದಿಂದ ಆಸೆ ಇತ್ತು. ಆದ್ರೆ ನಾವು ಹೋಗಿದ ತಕ್ಷಣನೇ ಕೃಷ್ಣನ್ ಮುಂದೆ ಇರೋ ಕರ್ಟನ್ಸ್ ನ ಅವಾಗ ತಾನೇ ತೆಗಿತಾ ಇದ್ರು. ತುಂಬಾ ಖುಷಿ ಆಯ್ತು. ಎಂಟ್ರಿ ಕೊಡೋ ಟೈಮಲ್ಲಿ ಅದೊಂಥರ, ನಾವು ಕೃಷ್ಣನ ಹುಡ್ಕೊಂಡು ಹೋಗೋತ್ತಿಗೆ ಅವ್ರು ನಮ್ಮ ಕಣ್ ಮುಂದೆ ಬಂದ್ರ ಅಥವಾ ನಾವು ಅವ್ರ ಮುಂದೆ ಹೋದ್ವಾ ಗೊತ್ತಿಲ್ಲ. ಬಟ್ ಆ ಒಂದು ವ್ಯೂ ಇತ್ತು ಗೊತ್ತಾ, ಲವ್ ಅಟ್ ಫಸ್ಟ್ ಸೈಟ್ ತರ, ತುಂಬಾ ಚೆನ್ನಾಗಿತ್ತು. ನೀವೇನಾದರೂ ತಿರುಪತಿಲಿದ್ರೆ ಅಥವಾ ತಿರುಪತಿಗೆ ಹೋಗಿದ್ರೆ ದಯವಿಟ್ಟು ಈ ಟೆಂಪಲ್ಗೆ ಹೋಗಿ ಬನ್ನಿ, ನಿಮಗೆ ಖಂಡಿತ ಇಷ್ಟ ಆಗತ್ತೆ. ಇಸ್ಕಾನ್ಗೆ ಹೋಗಿ ನಾನು ಇದೊಂದು ಬುಕ್ ತೊಗೊಂಡೆ, ಕೃಷ್ಣ ಕಾನ್ಷಿಯಸ್ನೆಸ್. ಆಮೇಲೆ ನಮ್ಮದು ಕಾರ್ಗೆ ಅಂತಲೇ ಒಂದು ಕೀ ಪಂಚ್. ನಮ್ಮ ಕಾರ್ ಹೆಸರು ಆ್ಯಕ್ಚುಲಿ ಕೃಷ್ಣ ಅಂತ ಇಟ್ಟಿದ್ದೀವಿ. ಈ ಕೀ ಪಂಚ್ ಹಾಕಿಲ್ಲ ಅಂದರೆ, ಸೊ ಅದಕ್ಕೆ ಇದೊಂದು ಕ್ಯೂಟ್ ಕೃಷ್ಣ ಕೀ ಪಂಚ್. ಆ್ಯಂಡ್ ಇಲ್ಲಿ ನಾವು ಆ್ಯಕ್ಚುಲಿ ಸ್ವಲ್ಪ ಡೊನೇಟ್ ಮಾಡಿದ್ರೆ ಅವರು ನಮ್ಗೆ ಇದು ಮತ್ತು ಏನೋ ಇದೊಂದು ಇದೊಂದು ಫೋಟೋ ಮತ್ತು ಅದೊಂದು ಸ್ಲಿಪ್ ಕೊಡ್ತಾರೆ, ನಾವು ಎಷ್ಟು ಡೊನೇಟ್ ಮಾಡಿದ್ದೀವಿ ಅಂತ. ಇದು ಆ್ಯಕ್ಚುಲಿ ನಾವೆಲ್ಲ ಸ್ಟಿಕ್ ಮಾಡ್ಬೋದು, ವಿಚ್ ಇಸ್ ಗುಡ್. ಆ್ಯಂಡ್ ಇದೊಂದು ಬುಕ್ ತೊಗೊಂಡೆ ನಾನು, ದ ಸೈನ್ಸ್ ಆಫ್ ಸೆಲ್ಫ್ ರಿಯಲೈಸೇಷನ್ ಅಂತ. ನನಗೇನೋ ಈ ಥರ ತುಂಬ ಇಷ್ಟ ಓದೋದಕ್ಕೆ, ಸೊ ಇದನ್ನು ತೊಗೊಂಡಿದ್ದೀನಿ. ಆಮೇಲೆ ಇದು ಪೂಜೆ ಏನಾದರೂ ಮಾಡಬೇಕಾದ್ರೆ ಆ ತಿಲಕ ಹಾಕೊಳ್ತಾರಲ್ವ, ಅದಕ್ಕೆ ಆ್ಯಕ್ಚುಲಿ ಚೆನ್ನಾಗಿದೆ ಅಂದರೆ ಇದ್ರೊಳಗಡೆ ಮಿರರ್ ಎಲ್ಲ ಕೊಟ್ಟಿದ್ದಾರೆ. ಲೆಟ್ ಮಿ ಶೋ ಇಟ್. ಹೀಗಿದೆ ಒಂದು ಕೀ ಪಂಚ್. ಆ್ಯಂಡ್ ಅದಕ್ಕೆ ತಿಲಕ ಇಟ್ಕೊಳ್ಳೋಕ್ಕೆ ಅದೊಂದು ಪ್ರಿಂಟರ್ ಥರ ಹೆಲ್ಪ್ ಆಗುತ್ತೆ, ಅದೊಂದು ತಿಲಕ ಇಟ್ಕೊಳ್ಳೋಕ್ಕೆ. ಮತ್ತು ಇದೊಂದು ಚಂದನ್ ಮತ್ತು ನೀರು ಹಾಕಿ ಕಲಸಿ ಮಾಡೋದಕ್ಕೆ ಅಂತ, ವಿಚ್ ಇಸ್ ಗುಡ್. ಈಸಿ ಬುಕ್ ತಗೊಂಡೆ ನಾನಿದು. ಕೃಷ್ಣದು ದೇವೋತ್ತಮ ಪರಮ ಪುರುಷ ಅಂತ, ಅಂದರೆ ಕಂಪ್ಲೀಟ್ ಕೃಷ್ಣ ಅದು ಸ್ಟೋರಿ. ಅಂದರೆ ನಾನು ಸ್ಕೂಲಲ್ಲಿ ಇರಬೇಕಾದ್ರೆ ನಮಗೆ ಕಾಂಪಿಟೇಷನ್ಸ್ ಇರ್ತಾಯಿತ್ತು, ಅವಾಗ ಓದಿದ್ದೆ ನಾನು. ಬಟ್ ಇನ್ನೊಂದು ಸತಿ ಕನ್ನಡದಲ್ಲಿ ಇದರಲ್ಲಿ ಕಂಪ್ಲೀಟ್, ಅದರಲ್ಲಿ ನಮಗೆ ಎಪಿಸೋಡ್ಸ್ ಥರ ವರ್ಷಕ್ಕೆ ಇಷ್ಟಿಷ್ಟು ಅಂತ ಕೊಡೋರು ನಮ್ಮ ಸ್ಕೂಲಲ್ಲಿ. ಬಟ್ ಇವಾಗ ಇದು ಬುಕ್ ಇದೆ, ಇಂಗ್ಲೀಷಲ್ಲಿ ಓದಿತ್ತು, ತೆಲುಗು ಅಲ್ಲಿತ್ತು ಮತ್ತು ಇದಿತ್ತು. ಇಂಗ್ಲೀಷಲ್ಲಿ ಸ್ಕೂಲಲ್ಲೆಲ್ಲ ಓದಿದ್ನಲ್ಲ, ಎಷ್ಟೇ ಓದಿದ್ರು ಕನ್ನಡದಲ್ಲಿ ಒಂದು ಸ್ವಲ್ಪ ಕ್ಲಾರಿಟಿ ಚೆನ್ನಾಗಿರುತ್ತೆ ಅಂತ. ಭಗವದ್ಗೀತಾ ಬಿಟ್ಟರೆ ಐ ಥಿಂಕ್ ಐ ಡೋಂಟ್ ಹ್ಯಾವ್ ಎನಿ ಕನ್ನಡ ಬುಕ್ಸ್. ಅಂದರೆ ಕೆಲವೊಂದೊಂದು ನಾನು ನುಡಿಮುತ್ತುಗಳು ಆ ಥರದ್ದೆಲ್ಲ ಓದಿದ್ದೀನಿ. ಸೊ ಐ ಥಾಟ್ ಮೇಬಿ ಕನ್ನಡದಲ್ಲಿ ಇರಲಿ, ತುಂಬ ಚೆನ್ನಾಗಿ ತಲೆಗೆ ಹೋಗುತ್ತೆ ಅಂತ ತೊಗೊಂಡೆ. ಇದೊಂದು ಕನ್ನಡದಲ್ಲಿ ಬುಕ್ಕು. ಆಮೇಲೆ ಅದಕ್ಕೆ ನನಗೆ ಅವರು ಭಾಗವತ ಬುಕ್ನ ಫ್ರೀಯಾಗಿ ಕೊಟ್ಟಿದ್ದಾರೆ. ಸೊ ಇಟ್ಸ್ ಲೈಕ್ ಬೈ ಒನ್ ಆ್ಯಂಡ್ ಗೆಟ್ ಎನಿ ಫ್ರೀ ಅಂತ. ಅದಕ್ಕೆ ನನಗೆ ಶ್ರೀಮದ್ ಭಾಗವತ ನನಗೆ ಇದು ಬಂದಿದೆ. ಇಟ್ಸ್ ಆಲ್ ಅಬೌಟ್ ದಶಾವತಾರಾಸ್ ಹೇಗಿರುತ್ತೆ ಅದು, ಇದ್ರ ಬುಕ್ ಬಗ್ಗೆ. ಆ್ಯಂಡ್ ಒಂದು ಪೆನ್ ತೊಗೊಂಡೆ ನಾನು, ಪೆನ್ಸಿಲ್ ತೊಗೊಂಡೆ. ಆ ಪೆನ್ಸಿಲ್ ಬಂದು ಕೃಷ್ಣ ಕೂತಿಯಾರ ಮೇಲೆ, ಸೋ ಕ್ಯೂಟ್ ಇಟ್ ಈಸ್. ಸೊ ನನಗೆ ಐ ಹ್ಯಾವ್ ದಿಸ್ ಹ್ಯಾಬಿಟ್. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ, ಹಾಂ ಗೋಪುರ. ನನಗೆ ಹ್ಯಾಬಿಟ್
ನೆನ್ಪಿಟ್ಟಿದೆ ಬರೆಯೋದು ಮತ್ತು ಓದೋದೆಲ್ಲ. ಸೊ ಅದಕ್ಕೆ ಇದನ್ನು ತೊಗೊಂಡೆ. ಇಟ್ ಇಸ್ ಹೌ ಮಚ್ 50 rupees ಫಾರ್ ದಿಸ್ ಕೃಷ್ಣ ಪೆನ್ಸಿಲ್. ಕ್ಯೂಟ್ ಕೃಷ್ಣ ಇದು ಸಿಟ್ಟಿಂಗ್ ಆನ್ ದ ಟಾಪ್ ಆಫ್ ದ ಪೆನ್ಸಿಲ್. ಇಟ್ ಇಸ್ ಗುಡ್. ಆ್ಯಂಡ್ ಅದಕ್ಕೆ ಅವರು ನಮಗೆ ಇದೊಂದು ಕ್ಯಾಲೆಂಡರ್ ಕೊಟ್ಟರು, ಒಂದು ಇಂಗ್ಲೀಷ್, ಒಂದು ಕನ್ನಡದ್ದು ಮತ್ತು ಇನ್ನೊಂದು ಇಂಗ್ಲೀಷ್ದು. ಇದೇನಂದರೆ ಇಲ್ಲಿ ಕ್ವೆಶನ್ಸ್ ಇರುತ್ತೆ. ಇಲ್ಲಿ 108 ಬಾರಿ ಇದು ಚಪ್ಪಿಸಿ ಇದೆಲ್ಲ. ಅಂದರೆ ಇದರೊಳಗಡೆ ಒಂದು ಕ್ವೆಶನ್ಸ್ ಇರುತ್ತೆ. ನಾವು ಊಟ ಮಾಡೋದಕ್ಕಿಂತ ಮುಂಚೆ ದೇವರಿಗೆ ಯಾಕೆ ನಾವು ಊಟನ ಪ್ರಸಾದ ಆಗಿ ಇಡಬೇಕು ಅನ್ನೋದಕ್ಕೆ ಕ್ವೆಶನ್ ಅಂತ ಇದ್ದರೆ ಅದನ್ನು ಆನ್ಸರ್ ಅಲ್ಲಿ ಒಂದು ಹಾಕಿರ್ತಾರೆ. ಭಗವದ್ಗೀತೆ ಅದು ಗೋ ಆ್ಯಂಡ್ ರೀಡ್ 16.2 ಅಂತ. ಅದನ್ನು ನಾವು ಇದೆಲ್ಲ ಭಗವದ್ಗೀತಾ ಬುಕ್ ಇರುತ್ತಲ್ಲ ಅದರಲ್ಲಿ ಓದೋ ಥರ. ಸೊ ಚೆನ್ನಾಗಿದೆ ಇದು. ಇದಕ್ಕೆ ಇಂಗ್ಲೀಷಲ್ಲಿ ಒಂದಿದೆ, ಕನ್ನಡದಲ್ಲಿ ಒಂದಿದೆ. ಸೊ ನಾನು ಯೂಸ್ ಮಾಡ್ತೀನಿ ಪಕ್ಕ. ಇಷ್ಟು ಶಾಪಿಂಗ್ ಮಾಡಿದ್ದೀನಿ. ಆ್ಯಂಡ್ ಆಲ್ಸೋ ನಾನು ತೋರ್ಸೋದು ಮರ್ತೋದೆ, ನಾನು ಕೃಷ್ಣಗೆ ಫುಲ್ ಅಲಂಕಾರ ಮಾಡೋಕ್ಕೆ ಅಂತ ಇದನ್ನು ತೊಗೊಂಡಿದ್ದೀನಿ. ದಿಸ್ ಇಸ್ ಹೌ ಇಟ್ ಶುಡ್ ಬಿ. ಹೀಗಿದೆ, ಚೆನ್ನಾಗಿದೆ. ಏನೇನೋ ಓಲೆ ಮತ್ತು ಇದೆಲ್ಲ. ನಮ್ಮ ಅಕ್ಕ ಆ್ಯಕ್ಚುಲಿ ನನಗೆ ಕೃಷ್ಣ ಗಿಫ್ಟ್ ಮಾಡಿದ್ದಾಳೆ. ಸೊ ನಾನು ಅದಕ್ಕೆ ಅಲಂಕಾರ ಮಾಡೋಕ್ಕೆ ಬಟ್ಟೆ ನೋಡಿದೆ ಅಲ್ಲಿ, ಬಟ್ ನನಗೆ ಯಾಕೋ ಸೈಜ್ ವೇರಿಯೇಷನ್ಸ್ ಅಂತ ಅನ್ನಿಸ್ತು. ತಡೋಕೆ ಅಂದ್ಬಿಟ್ಟು ಇದನ್ನು ತೊಗೊಂಡಿದ್ದೀನಿ. ಇಟ್ ಇಸ್ ವೆರಿ ವೆರಿ ಕ್ಯೂಟ್. ನೋಡೋಣ ನಮ್ಮ ಕೃಷ್ಣ ಹೇಗೆ ಕಾಣಿಸಿರುತ್ತೆ. ಆ್ಯಂಡ್ ಇದು ಕೂಡ 40 rupees, 40 ರೂಪಾಯಿಗೆ ಕೃಷ್ಣನ ಬಟ್ಟೆ. ಓ ಮೈ ಗಾಡ್, ನೋಡೋಣ ಹೇಗೆ ಕಾಣಿಸುತ್ತಾರೆ ಕೃಷ್ಣ. ಇದು ನಾನು ಅಲಂಕಾರ ಮಾಡಿ ಪೂಜೆ ಮಾಡ್ತೀನಿ ಫಾರ್ ಶಾಪ್. ಇಲ್ಲಿ ನೋಡಿ ಯಾರಿದ್ದಾರೆ ಅಂತ. ಅದಕ್ಕೆ ಮಾವಿನಕಾಯಿ ಕೊಡೋದಕ್ಕೆ ಅಂತ. ನನ್ನ ಹಸ್ಬೆಂಡ್ ಬಂದಿದ್ದಾರೆ ಕೊಡೋದಕ್ಕೆ. ಇಲ್ಲೊಂದು ಓವೆ. ಇವಾಗ ನನಗೆ ನಾವು ಮನೆಗೆ ಬಂದ್ವಿ. ನಮ್ಮ ಮಮ್ಮಿ ಒಬ್ಬಿಟ್ಟು ಮಾಡಿದ್ದಾರೆ ನಮಗೆ. ಆ್ಯಂಡ್ ಪುಳಿಯೋಗರೆ ಗೊಜ್ಜು. ಹ್ಯಾಪಿ ಊಟಕ್ಕೆ ರೆಡಿ ಆಗ್ತಿದೆ. ನಮ್ಮಪ್ಪ ನ್ಯೂಸ್ ಓದ್ತಾ ಇದ್ದಾರೆ, ನ್ಯೂಸ್ ಪೇಪರಲ್ಲಿ. ನೋಡು ಮಮ್ಮಿ ನೀನು ಯಾವ್ದು ಬೇಕಂತ. ನಮ್ಮ ಪೇರೆಂಟ್ಸ್ ಎಲ್ಲ ಸ್ಕಾಟಿಗೆ ಕರ್ಕೊಂಡು ಬಂದಿದ್ದೀನಿ ನಾನು. ಐ ಟೆಸ್ಟ್ ಮಾಡಿಸ್ಕೊಂಬಿಡಿ ಪಾಪ ಫಸ್ಟು. ಸ್ವಲ್ಪ ಜೋಪಾನವಾಗಿ ನೋಡ್ಕೊಳ್ಳಿ. ನಮ್ಮ ಹುಡುಗನ್ನ ಸ್ವಲ್ಪ ಜೋಪಾನವಾಗಿ ನೋಡ್ಕೋ. ನಾವಿಬ್ರು ಜಗಳ ಆಡೋದು ನೋಡಿ ನಮ್ಮಪ್ಪ ನೋಡಿ ಹೇಳ್ತಾರೆ. ಸಿಟ್ ಕಮ್ಮಿ ಆದಷ್ಟು ಬಾರಿ ಒಳ್ಳೇದು. ಓಕೆ ಡ್ಯಾಡಿ ಬಾಯ್. ತಾತ ತಾತ ಹೋಗ್ತಿದ್ವಿ ನೋಡುಮ್ಮ. ಹ್ಯಾಪಿ ಶೂನೆ. ಗೊತ್ತಾಯ್ತು ಅವನ್ಗೆ. ಏನಪ್ಪ ಬಾಯ್ ತಾತ. ಅಷ್ಟೇ 2 ದಿವಸ. ಬಾಯ್ ಅಜ್ಜಿ. ಬಾಯ್ ಅಜ್ಜಿ. ಇಲ್ಲ ಬಂಗಾರ, ಅವಾಗ ವಿಡಿಯೋ ಕಾಲ್ ಮಾಡ್ತೀನಿ ಆಯ್ತಾ. ಇರಿ ಪಾಪ ಇನ್ನು 4 ನಿಮಿಷ ಐತೆ. ನೋಡಿಲೆ ಬಿಟ್ಟೋಗಿರೋದಕ್ಕೆ ಕತ್ಲಂತ ಅತ್ತೆತೋ ಏನೋ. ಅವನು ಹಂಗೆ ಅವನು ಅಳ್ತಾನ ಅವನು. ಕಣ್ಣೆಲ್ಲ ತ್ಯಾವಾಗೋಗಿದೆ. ಬಾಯ್ ಅಜ್ಜಿ. ಬಾಯ್ ತಾತ. ಭಯಕ್ಕೆ ಅದು ಹೋಗ್ಬೇಕಾದ್ರೆ ಮತ್ತೆ ಬೇಗ ಹೋದ್ವಲ್ಲ. ಫುಲ್ ಪ್ರೀತಿ. ಹತ್ರ ಆಲ್ಮೋಸ್ಟ್ ಹಾಫ್ ಮಂತ್ಗಿಂತ ಜಾಸ್ತಿ 20 days. 17 ದಿನ. ಶುಕ್ರವಾರಕ್ಕೆ 15 ದಿನ, ಶನಿವಾರ 16, ಭಾನುವಾರ 5th ಬಂದಿದ್ದು ಡಿಸೆಂಬರ್ 5th. ಇವತ್ತು ಡೇಟ್ ಡಿಸೆಂಬರ್ 20th ಹೋಗ್ತಾ ಇದ್ದಾರೆ. ಇನ್ನ ಕ್ಯಾಬ್ ಬರ್ಬೇಕಲ್ವಾ? ಕ್ಯಾಮ್ ಬರ್ಬೇಕು. ತಾತು ಅದಕ್ಕೆ ಫುಲ್ ನಮ್ಮ ಹ್ಯಾಪಿ ಫುಲ್ ಡ್ರಾಮಾ ಮಾಡ್ತಾವ ಇವಾಗ. ತಾತ ಹೊರಡ್ತಾ ಇದ್ದಾರೆ. ವಾಕಿಂಗ್ ನಿಮ್ಗೆ ನಮ್ಮಪ್ಪ ಅಂತೂ ಈ ಯಾರು ಹೋಗ್ಬೇಕನ್ನೋ ಗೊತ್ತಿಲ್ಲ, ಬಟ್ ಹಿ ವಾಂಟ್ಸ್ ಟು ಗೋ. ಏನಪ್ಪ ಏನು 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 ಎಲ್ಲದಕ್ಕೂ ತುದಿಗಾಲಲ್ಲಿ ನಿಂತು ಬಿಡುತ್ತೆ. ಊರಲ್ಲೂ ಅಷ್ಟೇ ರೆಡಿ ಆಗ್ಬಿಡುತ್ತೆ. ಏನು 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 ಇವ್ರು ಫುಲ್ ಡ್ರಾಮಾ ಮಾಡ್ತಾನೆ. ಹೋಗ್ಬೇಡ ಪ್ಲೀಸ್ ಬಾ ತಾತ ಅಂದ. ತಡಿಯೋ ಮುದ್ದಿನ ಮೊಮ್ಮಗ. ನೆಕ್ಸ್ಟ್ ಟೈಮ್ ಬರ್ಬೇಕಾದ್ರೆ ಹ್ಯಾಪಿದು ಹೇರ್ ಇರಲ್ಲ, ಫುಲ್ ಹೇರ್ ಕಟ್. ದಿನ ಒಂದು ಲೇಟ್. ಏನಪ್ಪ ಏನಪ್ಪ ಬಾಯ್ ತಾತ. ಸ್ವಲ್ಪ ಕಟಿಂಗ್ ಮಾಡ್ಬೇಕು. ಇಲ್ಲಪ್ಪ ತಾತ ಹೋಗ್ತೀರಿ ಈಗ. ಮಾಡಿಸ್ಕೊಂಬರಪ್ಪಿ.
ಮಾಡ್ಕೋತೀನಿ ಅಂತ ಪಾಪ ಇಷ್ಟು ಅಟ್ಯಾಚ್ಮೆಂಟ್. ಅಯ್ಯೋ 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 ಎಲ್ಲಮ್ಮ ಹೋಗ್ತೀರ ಅಜ್ಜಿ ಅಭಿಷುನ? ಅತ್ತೈತಿ ಪಾಪ ಕೊಂಡೆಲ್ಲ ನೆಂದೋಗೈತಿ ಕಣ್ಣಿನ ಕೆಳಗಡೆ. ಅಯ್ಯೋ ಪಾಪ ಕೊಂಬೆ ಇದು ಶೋಣ ಬಚ್ಚು ಕಚ್ಕೂಡ್ದು ವಾಸನೆ ಹೋಗಿದ್ದಿ ಮೊದ್ಲೇ ವಾಸನೆ ಬಾಬು. ಸರಿ ಬಾಯ್ ಹೋಗೋಣ. ಬಾಯ್ ಮಮ್ಮಿ ಬಾಯ್ ಪಪ್ಪ 5356 ಬಾಯ್ ಹ್ಯಾಪಿ ಬಾಯ್ ಬಾಯ್. ಪಪ್ಪ ನಮ್ಮಮ್ಮ ಹೊರಟ ಮೇಲೆ ನಾವು ಮಾಲ್ ಆಫ್ ಫಿಶಾಗಿ ಹೋಗಿದ್ವಿ, ಸ್ವಲ್ಪ ಕೆಲಸ ಆಯಿತು ಅಂದ್ಬಿಟ್ಟು ಅಂತ. ಸೊ ಅಲ್ಲೇ ಒಂದು ಸ್ವಲ್ಪ ಕಾಫಿ ಕುಡಿದ್ವಿ. ಆ್ಯಂಡ್ ಇದಾಗಿತ್ತು ನಮ್ಮ ಈ ವಿಡಿಯೋ. ಇನ್ ಕೇಸ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಟಿಲ್ ದೆನ್ ಬಾಯ್.